ಕುಡಿಯುವ ನೀರಿನ ವಿಚಾರದಲ್ಲಿ ಸ್ವಲ್ಪ ಯಾಮಾರಿದ್ರೂ ಸಮಸ್ಯೆ ಕಟ್ಟಿಟ್ಟ ಬುತ್ತೆ. ಇಂತಹ ಸಮಯದಲ್ಲಿ ಯುಜಿಡಿ ತ್ಯಾಜ್ಯ ಮಿಶ್ರಿತ ಕುಡಿಯುವ ನೀರು ಮನೆಗಳ ಸಂಪುಗಳಿಗೆ ಸರಬರಾಜಾದರೆ ಪರಿಸ್ಥಿತಿ ಏನಾಗಲಿದೆ? ಇಲ್ಲಿಯೂ ಅದೇ ಆಯ್ತು. ಚಿಕ್ಕಬಳ್ಳಾಪುರ ನಗರದ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಸುಮಾರು 40ಕ್ಕೂ ಹೆಚ್ಚು ಮನೆಗಳಿಗೆ ಕುಡಿಯುವ ನೀರಿನೊಂದಿಗೆ ಯುಜಿಡಿ ತ್ಯಾಜ್ಯ ಮಿಶ್ರಣವಾಗಿ ಸಂಪು ಸೇರುತ್ತಿತ್ತು. ಇದರಿಂದ ಸ್ಥಳೀಯ ನಾಗರಿಕರು ತೀವ್ರ ಸಮಸ್ಯೆ ಎದುರಿಸುವಂತಾಗಿತ್ತು. ಈ ವಿಚಾರವನ್ನ ನಗರಸಭೆ ಮಾಜಿ ಉಪಾಧ್ಯಕ್ಷ ನಾಗರಾಜ್ ಅವರ ಗಮನಕ್ಕೆ ತಂದಿದ್ದು ಅವರು ಕೂಡಲೇ ಸ್ಪಂದಿಸಿದ್ದಾರೆ. ಕುಡಿಯುವ ನೀರಿನೊಂದಿಗೆ ಯುಜಿಡಿ ತ್ಯಾಜ್ಯ ಮಿಶ್ರಣವಾಗಿ ಬರುತ್ತಿರುವ ಬಗ್ಗೆ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ನಂತರ ಲಿಖಿತ ರೂಪದಲ್ಲಿ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ. ಉಪಾಧ್ಯಕ್ಷ ನಾಗರಾಜ್ ಮನವಿಗೆ ಕೂಡಲೇ ಸ್ಪಂದಿಸಿದ ಪೌರಾಯುಕ್ತ ಮನ್ಸೂರ್ ಅಲಿ ಅವರು ಈ ಪ್ರದೇಶಕ್ಕೆ ಹೊಸ ಪೈಪ್ಲೈನ್ ಅಳವಡಿಸಲು ಅನುಮೋದನೆ ನೀಡಿದ್ದಾರೆ. ಸಮರೋಪಾದಿಯಲ್ಲಿ ನಡೆದ ಈ ಕಾಮಗಾರಿಗಳು ಸಮಸ್ಯೆಗೆ ಇಂದು ಪರಿಹಾರ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆಗೆ ಶೀಘ್ರ ಪರಿಹಾರ ನೀಡಿದ ನಗರಸಭೆ ಮಾಜಿ ಉಪಾಧ್ಯಕ್ಷ ನಾಗರಾಜ್ ಅವರಿಗೆ ಸ್ಥಳೀಯ ನಾಗರಿಕರು ಅಭಿನಂದನೆ ಸಲ್ಲಿಸಿದ್ದಾರೆ. ನಮ್ಮ ಹೆಸರು ಭಾಗ್ಯಮ್ಮ ಅಂತ. ತಿಮ್ಮಕ್ಕ ಲೇಔಟ್ ನಮ್ಮದು. ನಾವು ತಿಮ್ಮಕ್ಕ ಲೇಔಟಲ್ಲಿರೋದು. ನಮಗೆ ಇದು ನೀರು ಚರಂಡಿ ನೀರು ಮಿಕ್ಸ್ ಆಗಿ ಬರ್ತಾ ಇತ್ತು. ಚರಂಡಿ ನೀರು ಕುಡಿಯೋ ನೀರಲ್ಲಿ ಚರಂಡಿ ಬರ್ತಾ ಇತ್ತು. ಪೈಪ್ ಏನೋ ಲೀಕ್ ಆಗಿದೆ. ನಾವು ನೋಡ್ಕೊಂಡಿದ್ದ ತಕ್ಷಣ ನಾಗರಾಜ್ ಅವ್ರಿಗೆ ಹೇಳಿದ್ವಿ. ಅವ್ರು ಬಂದು ನೋಡಿ ಹೊಸ ಪೈಪ್ ಲೈನ್ ಹಾಕ್ಸ್ಕೊಡ್ತೇವೆ. ಒಂದು ತಿಂಗಳಿಂದ ನಾವು 15,000 ಖರ್ಚು ಮಾಡಿ ಹೊಸ ಲೈನ್ ಹಾಕ್ಸ್ಕೊಂಡ್ವಿ. ಪೈಪ್ ಲೈನ್ ಕಲೆಕ್ಷನ್ ಒಳ ಸಂಪಿಗೆ ಆದರೂ ಚರಂಡಿ ನೀರು ಮಿಕ್ಸ್ ಆಗಿ ಬರ್ತಾ ಇತ್ತು. ನಾವು ಹೇಳಿದ ತಕ್ಷಣ ನಮ್ಮ ಮಾತಿಗೆ ರೆಸ್ಪಾನ್ಸ್ ಮಾಡಿ ಹೇಳ್ತಾರೆ, ಬಂದು ಮಾಡಿಕೊಡ್ತಾರೆ. ಏನು ಇದ್ರೆ ಬರ್ತಾರೆ, ಬೇಗ ಒಬ್ರು ತಮ್ಮ ಮನವಿಗೆ ಸ್ಪಂದಿಸಿದ ಪೌರಾಯುಕ್ತರಿಗೆ ನಾಗರಾಜ್ ಕೃತಜ್ಞತೆ ಸಲ್ಲಿಸಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ನಗರ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಸುಮಾರು 40ಕ್ಕೂ ಹೆಚ್ಚು ಮನೆಗಳಿಗೆ ಕಲುಷಿತ ನೀರು ಮಿಶ್ರಣ ಆಗಿ ಎಲ್ಲ ಮನೆಗಳಿಗೂ ಹೋಗುವಂಥದ್ದಾಗ್ತಾ ಇತ್ತು. ಇಲ್ಲಿನ ನಿವಾಸಿಗಳು ನನಗೆ ಒಂದು 3-4 ಬಾರಿ ಸಮಸ್ಯೆ ಬಗ್ಗೆ ಹೇಳಿದ ಕೂಡಲೇ ಆ ಸಮಸ್ಯೆ ಖುದ್ದು ನಾವು ನೋಡೋ ಅಂಥದ್ದಾಯಿತು. ನಮ್ಮ ನಗರಸಭೆಯ ಪೌರಾಯುಕ್ತರ ಗಮನಕ್ಕೆ ಲಿಖಿತ ಮೂಲಕ ಮನವಿ ಸಲ್ಲಿಸಿದ ಕೂಡಲೇ ಅವರು ಕೂಡಲೇ ಸ್ಪಂದಿಸಿ ಈ ದಿನ ಹೊಸ ಪೈಪ್ಲೈನು ಹಾಕುವಂಥದ್ದನ್ನು ಮಾಡಿಸ್ತಾ ಇದ್ದಾರೆ. ನಿಜವಾಗ್ಲೂ ಪೌರಾಯುಕ್ತರಿಗೆ ಮತ್ತು ಅವರ ಸಿಬ್ಬಂದಿಗೆ ನಮ್ಮ ವಾರ್ಡಿನ ಪರವಾಗಿ ನಾನು ಅಭಿನಂದನೆಗಳ ಸಲ್ಲಿಸಬೇಕು. ಯಾಕಂತ ಹೇಳಿದ್ರೆ ಇಷ್ಟು ತ್ವರಿತವಾಗಿ ಈ ನೀರಿನ ವಿಚಾರದಲ್ಲಿ ಸ್ಪಂದಿಸುವಂಥದ್ದನ್ನು ಪ್ರತಿಯೊಬ್ಬ ಅಧಿಕಾರಿ ಕೂಡ ಸಹಕರಿಸಿ ಮಾಡ್ತಾ ಇರೋದು ನನಗೆ ಖುಷಿ ಕೊಡುವಂಥ ವಿಚಾರ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.